ಬಿಡದಿಯಲ್ಲಿ ಟೌನ್ಶಿಪ್ ಬಡಿದಾಟ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. ಅನ್ನದಾತರ ಹೋರಾಟದಲ್ಲಿ ಇವತ್ತು ದೇವೇಗೌಡರು ಭಾಗಿಯಾಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಬೈರಮಂಗಲ ಗ್ರಾಮದಲ್ಲಿ ಈ ರೈತರ ಧರಣಿ ನಡೀತಾಲೇ ಇದೆ. ಸದ್ಯ ಯೋಜನೆಯನ್ನು ವಿರೋಧಿಸಿ ನಿನ್ನೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಬಿಡದಿಯಲ್ಲಿ ಸದ್ಯ ಟೌನ್ಶಿಪ್ ಬಡಿದಾಟ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. ಮತ್ತೆ ಅನ್ನದಾತರ ಹೋರಾಟದಲ್ಲಿ ಇವತ್ತು ದೇವೇಗೌಡರು ಕೂಡ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಬೈರಮಂಗಲ ಗ್ರಾಮದಲ್ಲಿ ರೈತರ ಧರಣಿ ನಡೀತಾಲೇ ಇದೆ ಸರಾಗವಾಗಿ. ಈಗ ಯೋಜನೆಯನ್ನು ವಿರೋಧಿಸಿ ನಿನ್ನೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಬಿಡದಿ ಟೌನ್ಶಿಪ್ ಯೋಜನೆಗೆ ರೈತರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಲೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಗಮನಿಸ್ತಾ ಇದ್ವಿ, ಬಿಡದಿ ಟೌನ್ಶಿಪ್ ಹೋರಾಟ ಗದ್ದಲ, ಭೂಮಿ ಕೊಡಲ್ಲ, ಸರ್ಕಾರ ನಾನು ಬಿಡಲ್ಲ ಎಂಬ ಅರ್ಥದಲ್ಲಿ ಏನೀಗ ಆರೋಪ ಪ್ರತ್ಯಾರೋಪ ನಡೀತಾ ಇದೆ. ಸೊ ಇಷ್ಟು ದಿನ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಇದ್ರು, ಎಚ್ ಡಿ ಕುಮಾರಸ್ವಾಮಿ ಇದ್ರು, ಈಗ ದೊಡ್ಡಗೌಡರು ಅಖಾಡಕ್ಕೆ ಇಳಿದಿದ್ದಾರೆ. ಈಗ ಬಿಡದಿ ರೈತರ ಪರವಾಗಿ ನಾನು ಬರ್ತೀನಿ, ಅವರ ರೈತರ ಹೋರಾಟದಲ್ಲಿ ಭಾಗಿಯಾಗ್ತೀನಿ ಎನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಸದ್ಯ ಅನ್ನದಾತರ ಹೋರಾಟದಲ್ಲಿ ಇವತ್ತು ಮಣ್ಣಿನ ಮಗ ದೊಡ್ಡಗೌಡರು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಈಗ ಬಿಡದಿಯಲ್ಲಿ ಇರುವಂತಹ ಟೌನ್ಶಿಪ್ ಬಡದಾಟ ಮತ್ತಷ್ಟು ದಿನಕ್ಕೆ ಕಳೆದಂತೆ ಬಿಗಡಾಯಿಸ್ತಾ ಇದೆ, ದೊಡ್ಡದಾಗ್ತಾಲೇ ಇದೆ. ಸೊ ಮೊನ್ನೆ ಹೋದಂತ ಅಧಿಕಾರಿಗಳು ಸರ್ವೆ ಮಾಡಕ್ ಹೋದ್ರು, ಅಲ್ಲಿನ ರೈತರು ಪೊರಕೆ ಕಡ್ಡಿಯಿಂದ ಹೊಡೆದು ಕಳಿಸಿದ್ರು. ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ನಮಗೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ಈಗ ಭೂ ಸ್ವಾಧೀನವನ್ನು ವಿರೋಧಿಸಿ ಬೈರಮಂಗಲದಲ್ಲಿ ರೈತರ ಹೋರಾಟ ಮುಂದುವರಿತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ಗೆ ಇಲ್ಲಿ ಎಚ್ ಡಿ ದೇವೇಗೌಡರು ಪತ್ರ ಬರೆದಿದ್ದಾರೆ. ಯೋಜನೆಯನ್ನ ನೀವು ಕೈ ಬಿಡದೇ ಇದ್ರೆ ಧರಣಿ ನಡೆಸುವ ಎಚ್ಚರಿಕೆಯನ್ನ ದೇವೇಗೌಡರು ಕೊಟ್ಟಿದ್ದಾರೆ. ರೈತರ ವಿರುದ್ಧದ ಪ್ರಕರಣಗಳಿಗೆ ಜೆಡಿಎಸ್ ಕಾನೂನು ನೆರವು ಘೋಷಣೆ ಮಾಡಿದೆ. ಈಗ ಯಾರೆಲ್ಲ ರೈತರು ಅಧಿಕಾರಿಗಳ ಮೇಲೆ ಕೈ ಮಾಡಿದ್ರಲ್ಲ, ಆ ರೈತರ ಮೇಲೆ ಈಗ ಕೇಸ್ ದಾಖಲಾಗಿದೆ. ಹಾಗಾಗಿ ಅಂತ ರೈತರ ಮೇಲೆ ನೀವು ಕೇಸ್ ದಾಖಲು ಮಾಡಿದಿರಲ್ಲ, ಆ ಕೇಸನ್ನು ವಜಾಗೊಳಿಸಿ ಅವರನ್ನ ಈ ಕಾನೂನು ಇಕ್ಕಟ್ಟಿನಿಂದ ಬಿಡಿಸಬೇಕು ಅಂತ ಹೇಳಿ ದೇವೇಗೌಡರು ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ಜಮೀನು ಕೊಡಲ್ಲ ಅಂತ ವಿಷದ ಬಾಟಲಿ ಹಿಡಿದು ರೈತರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಈ ಬಿಡದಿ ಭೂ ವಿವಾದಕ್ಕೆ ರಾಜಕೀಯ ತಿರುವು ಸಿಕ್ಕಿರುವಂಥದ್ದು. ಬಿಡದಿ ಟೌನ್ಶಿಪ್ ಕದನ ಇದೆಯಲ್ಲ, ಈಗ ಇದಕ್ಕೆ ಮಣ್ಣಿನ ಮಗ ಎಂಟ್ರಿ ಕೊಟ್ಟಿರುವಂಥದ್ದು. ರೈತರ ಪರ ಈಗ ದೇವೇಗೌಡರು ರಣಕಹಳೆಯನ್ನ ಹರಿಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಬಿಡದಿ ಭೂ ವಿವಾದಕ್ಕೆ ಈಗ ರಾಜಕೀಯ ಕಿಚ್ಚು ಪಡ್ಕೊಳ್ತಾ ಇದೆ. ಟೌನ್ಶಿಪ್ ವಿರುದ್ಧ ಈಗ ಗೌಡರು ಸಮರ ಸಾರ್ತಾ ಇದ್ದಾರೆ. ಅಧಿಕಾರಿಗಳು ಸರ್ವೆ ಮಾಡಕ್ ಹೋದಂತ ಸಂದರ್ಭದಲ್ಲಿ ಅಲ್ಲಿ ರೈತರು ಹೋಗಿ ಅವ್ರ ಮೇಲೆ ಹಲ್ಲೆ ಮಾಡಿದ್ರು ಅಂತ ಹೇಳ್ತಿರಲ್ಲ, ರೈತರು ಯಾಕೆ ಹೋದ್ರು? ಸುಮ್ಮನೆ ಅಧಿಕಾರಿಗಳು ಬಂದ್ರೆ ರೈತ ಹೋದ್ರ? ನಾವು ಕೊಡಲ್ಲ ಅಂತ ಹೇಳ್ಬಿಟ್ಟು ಅವ್ರು ಒತ್ತಿ ಹೇಳ್ತಿದ್ದಾರೆ. ನಾವು ಮಾಡಿಯೇ ಸಿದ್ಧ ಟೌನ್ಶಿಪ್ನ ಅಂತ ಹೇಳಿ ರೈತರ ಭೂಮಿ ಮೇಲೆ ನೀವು ಅಧಿಕಾರವನ್ನ ಪ್ರಯೋಗ ಮಾಡಕ್ ಹೋಗ್ತೀರಾ ಅಂತಂದ್ರೆ ಅವ್ರು ಸುಮ್ಮನೆ ಬಿಡ್ತಾರಾ ಎಂಬ ಅರ್ಥದಲ್ಲಿ ದೇವೇಗೌಡರು ಮಾತನಾಡಿದ್ದಾರೆ. ಸದ್ಯ ಈ ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧಿಸಿ ರೈತರ ಹೋರಾಟ ತೀವ್ರಗೊಳ್ತಾಲೇ ಇದೆ ದಿನದಿಂದ ದಿನಕ್ಕೆ. ಮತ್ತೆ ಭೂ ಸ್ವಾಧೀನ ವಿಚಾರ ಇದೀಗ ರಾಜಕೀಯ ತಿರುವು ಕೂಡ ಪಡೆದುಕೊಂಡಿದೆ. ಮತ್ತೊಂದು ಕಡೆಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹಾಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರೈತರ ಬೆಂಬಲಕ್ಕೆ ಇವಾಗ ನಿಂತಿದ್ದಾರೆ. ಮತ್ತೊಂದು ಕಡೆಗೆ ಈಗ ಬಿಜೆಪಿ ಕೂಡ ಸರ್ಕಾರದ ವಿರುದ್ಧ ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ರೈತರ ಆಕ್ರೋಶ ಈಗ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ರಾಮನಗರ ಜಿಲ್ಲೆ ಬೈರಮಂಗಲ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಈಗ ಕೃಷಿ ಭೂಮಿ ಉಳಿಸೋಕೆ ರೈತರು ಇನ್ನಿಲ್ಲದ ಹೋರಾಟವನ್ನ ಮುಂದುವರೆಸಿದ್ದಾರೆ. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹಬೀಬ್ ದಂಡಿ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹಬೀಬ್ ದಂಡಿ, ಗಮನಿಸ್ತಾ ಇದ್ವಿ ಬಿಡದಿ ರೈತರ ಹೋರಾಟ ಯಾಕೆ ಮುಗಿಯೋ ಲಕ್ಷಣಗಳು ಕಾಣ್ತಲೇ ಇಲ್ಲ. ರೈತರು ಸಾಯೋದಕ್ಕೆ ಹೋದ್ರೂ ಕೂಡ ಸರ್ಕಾರ ರೈತರ ಮೇಲೆ ಕಿಂಚಿತ್ತು ಕಾಳಜಿ ತೋರಿಸ್ತಾ ಇಲ್ಲ. ಈಗ ಮಣ್ಣಿನ ಮಗ ಅಖಾಡಕ್ಕೆ ಎಂಟ್ರಿ ಕೊಟ್ಟಿರುವಂತದ್ದು ದೇವೇಗೌಡರು. ಸೊ ಈ ಒಂದು ವಿಚಾರದಲ್ಲಿ ನೋಡ್ತಾ ಹೋಗೋದಾದ್ರೆ ದೇವೇಗೌಡರು ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಸರ್ಕಾರಕ್ಕೆ ಚಾಟಿ ಬೀಸಬಹುದು, ಮುಂದೆ ಏನ್ ನಡೆ ಇರ್ಬೋದು ಅಂತ? ಈ ಘಟನೆಯನ್ನ ನಾವು ಎರಡು ದೃಷ್ಟಿಕೋನದಲ್ಲಿ ನೋಡಬಹುದು. ಒಂದು ರೈತರ ಪರವಾಗಿರ್ತಕ್ಕಂಥ ಅಥವಾ ವಿರುದ್ಧವಾಗಿರ್ತಕ್ಕಂಥ ದೃಷ್ಟಿಕೋನ ಒಂದು. ಎರಡನೆಯದು ಇದರಲ್ಲಿ ಅಡಗಿರ್ತಕ್ಕಂಥ ಎರಡೂ ಪಕ್ಷಗಳ ರಾಜಕಾರಣ. ಮೊದಲನೇದಾಗಿ ರೈತರ ಪರಿಸ್ಥಿತಿಯನ್ನು ಗಮನಿಸ್ತಾ ಹೋದ್ರೆ ಖಂಡಿತಲ್ಲಿ ಸುಮಾರು 60-70% ಅಷ್ಟು ರೈತರು ತಮ್ಮ ಭೂಮಿಯನ್ನ ಪರಭಾರೆ ಮಾಡ್ಲಿಕ್ಕೆ ಈಗಾಗಲೇ ಒಪ್ಕೊಂಡಿದ್ದಾರೆ. ಪರಭಾರೆ ಮಾಡುವಂತಹ ಪ್ರಕ್ರಿಯೆಗೂ ಕೂಡ ಅವರು ತಮ್ಮನ್ನ ತೊಡಗಿಸ್ಕೊಳ್ತಿದ್ದಾರೆ ಅನ್ನುವಂಥದ್ದು ಸರ್ಕಾರದ ಮಾಹಿತಿ. ಈ ಕುರಿತಂತೆ ಈಗಾಗಲೇ 25-30% ಅಷ್ಟು ರೈತರು ಯಾವುದೇ ಕಾರಣಕ್ಕೆ ನಾವು ಭೂಮಿಯನ್ನು ಬಿಟ್ಟುಕೊಡಲ್ಲ, ಹಣ ಬಿಟ್ಟೆವು ಆದ್ರೆ ಭೂಮಿ ಕೊಡೆವು ಅನ್ನುವಂತ ಒಂದು ಹೋರಾಟ ಈಗಾಗಲೇ ಶುರು ಬಿಟ್ಟಿರ್ತಕ್ಕಂಥದ್ದು. ಮೊನ್ನೆ ಅಧಿಕಾರಿಗಳ ಮೇಲೆ ಅವರು ತೀವ್ರ ರೀತಿಯ ಹಲ್ಲೆ ದಾಳಿಯನ್ನ ನಡೆಸಿರ್ತಕ್ಕಂಥದ್ದು. ನಿನ್ನೆಯಿಂದ ವಿಷದ ಬಾಟಲಿಗಳನ್ನ ಇಟ್ಕೊಂಡು ಇವತ್ತು ಕೂಡ ಪ್ರತಿಭಟನೆ ಮುಂದುವರೆದೇ ಇದೆ. ಹಾಗಾಗಿ ಇದು ಒಂದು ತೀವ್ರ ತರಹದ ಹಕ್ಕಜಕ್ಕೆ ಕಾರಣವಾಗಿದೆ.
ಪ್ರಧಾನವಾಗಿರುವಂತದ್ದು. ಹಾಗಾಗಿ ಈ ನಮ್ಮ ಈಗ ಮಾರಿಕೊಂಡು ಮುಂದಿನ ದಿನದಲ್ಲಿ ನಮಗೆ ಮಾನಸಿಕ ಉದ್ಯೋಗ ಆಗ್ತೀವಿ, ನಾವು ನಿರುದ್ಯೋಗಿಗಳಾಗ್ತೀವಿ. ಹಾಗಾಗಿ ನಮಗೆ ನಿರುದ್ಯೋಗ ಬೇಡ, ನಾವು ಕೃಷಿಯನ್ನ ಅವಲಂಬಿಸಿ ಕೃಷಿಯನ್ನ ಮಾಡ್ಕೊಂಡಿರ್ತೀವಿ, ನಮ್ಮ ಮಕ್ಕಳು ಬಿಡಿ ಅನ್ನೋಂತ ಒಂದು ಅಳಲನ್ನ ಕೂಗನ್ನ ಸರ್ಕಾರ ಕೇಳ್ತಾ ಇದ್ದಾರೆ. ಆದ್ರೆ ಸರ್ಕಾರ ಈ ಕಡೆ ಕೃಷಿ ಮಾಡ್ಲಿಕ್ಕೆ ತನ್ನ ಒಂದು ಒತ್ತಾಸೆ ಮತ್ತು ತನ್ನ ಒಂದು ಉದ್ದೇಶವನ್ನ ಸಾಕಾರಗೊಳಿಸಿಕೊಳ್ಳಲಿಕ್ಕೆ ಏನೆಲ್ಲ ಮಾಡ್ಬೇಕು, ಅದು ಸಾಮ ದಾನ ದಂಡ ಭೇದ ಎಲ್ಲವನ್ನು ಕೂಡ ಬಳಸಿ ಏನೆಲ್ಲ ಮಾಡ್ಬೇಕು ಅವೆಲ್ಲ ಪ್ರಕ್ರಿಯೆಗಳಿಗೆ ಸರ್ಕಾರ ಮುಂದಾಗ್ಬಿಟ್ಟಿದೆ. ಶತಾಯಗತಾಯ ಈ ಒಂದು ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡಿಯೇ ಸಿದ್ಧ ಅನ್ನುವಂತ ಒಂದು ಹಠಕ್ಕೆ ಸರ್ಕಾರ ಬಿದ್ದಿದೆ. ಇದು ರೈತ ಮತ್ತು ಸರ್ಕಾರದ ನಡುವಿನ ಹಗ್ಗಟ್ಟಘಟ್ಟ. ಆದ್ರೆ ಈ ಕಾಂಗ್ರೆಸ್ ಮತ್ತು ರಾಜಕಾರಣವನ್ನು ಸೇರ್ತಕ್ಕಂಥ ಇಷ್ಟು ಕುಮಾರಸ್ವಾಮಿ ಜೆಡಿಎಸ್ ಮತ್ತು ಅವರ ನಿಖಿಲ್ ಕುಮಾರಸ್ವಾಮಿ ಅವರಷ್ಟೇ ರಾಜ್ಯ ಸರ್ಕಾರದ ಈ ಯೋಜನೆ ರೈತರನ್ನ ಒಕ್ಕಲಿಸೋದ್ರ ಮೂಲಕ ದೊಡ್ಡ ಮಟ್ಟದ ಹೋರಾಟ ವಿರೋಧಕ್ಕೆ ಕಾರಣವಾಗಿದ್ರು, ನಾಂದಿ ಆಡಿದ್ರು. ಈ ಮೂಲಕ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳು ಮತ್ತು ಇತರ ಶಾಸಕರು ಕೂಡ ದೊಡ್ಡ ಮಟ್ಟದ ಪ್ರತಿಕ್ರಿಯೆಗಳನ್ನ ಕೂಡ ಕೊಟ್ಟಿದ್ರು. ಮೊನ್ನೆ ಅಷ್ಟೇ ರೈತರದ ಏನು ಹಲ್ಲೆ ನಡೆಸಿದ್ರು ಅಧಿಕಾರಿಗಳ ಮೇಲೆ, ಅದರ ವಿರುದ್ಧ ಮಾಜಿ ಶಾಸಕ ಎಚ್ ಡಿ ಬಾಲಕೃಷ್ಣ ವಿರುದ್ಧವಾದ ಒಂದು ವಾಸ್ತವ್ಯ ನಡೆಸಿದ್ರು. ಜೆಡಿಎಸ್ ಕೃಪಾ ಪೋಷಿತ ನಾಟಕ ಮಂಡಳಿ ಇವರು ರೈತರುಗಳು ಕಟ್ತಾ ಇದ್ದಾರೆ, ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಸರ್ಕಾರದ ಮೇಲೆ ಕೆಟ್ಟ ಹೆಸರು ಬರ್ಲಿಕ್ಕೆ ಮಾಡ್ತಿದ್ದಾರೆ ಅನ್ನೋ ಮಾತನ್ನು ಕೂಡ ರಾಜಕೀಯವಾಗಿ ಅವರು ಆಡಿದ್ರು. ಇದರ ನಂತರ ಈಗ ಸಿದ್ಧತಿರತಕ್ಕಂತ ಎಚ್ ಡಿ ದೇವೇಗೌಡ ಮಣ್ಣಿನ ಮಗ ಅಂತ ಹೇಳ್ತಾರೆ, ಹಲವಾರು ರೈತ ಹೋರಾಟಗಳನ್ನು ಕೂಡ ಮಾಡ್ಕೊಂಡು ಬಂದಿರತಕ್ಕಂಥ ದೇವೇಗೌಡರು ಈಗ ಶತಾಯ ತಮ್ಮ ಒಂದು ಪರ್ಸನಲ್ ಫೈಟ್ ಅನ್ನೋ ತರದಲ್ಲಿ ಅವ್ರು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ದೇವೇಗೌಡರು ಈಗಾಗಲೇ ಡಿ.ಕೆ. ಶಿವಕುಮಾರ್ ಮತ್ತು ದೇವೇಗೌಡರ ಅವರ ನಡುವಿನ ರಾಜಕೀಯ ಹಗ್ಗಜಗ್ಗಾಟ ಇದೆಯಲ್ಲ, ಇದು ಇಂದು ನಿನ್ನೆದಲ್ಲ. 1989 ದೇವೇಗೌಡರ ವಿರುದ್ಧ ಡಿ.ಕೆ. ಶಿವಕುಮಾರ್ ನಿಂತು ಸೋತಿದ್ರು ಡಿ.ಕೆ. ಶಿವಕುಮಾರ್ ಅವರು. ಅದರ ನಂತರ ಸ್ವತಃ ದೇವೇಗೌಡರನ್ನ ತೇಜಸ್ವಿನಿ ರಮೇಶ್ ಅವರ ಅಂತಹ ಮಹಿಳೆ ಸಂಸದರನ್ನ ನಿಲ್ಲಿಸಿ ಗೌಡರನ್ನ ಸೋತಿದ್ರು. ಹಾಗಾಗಿ ಅಂದಿನಿಂದಲೂ ಕೂಡ ಜೆಡಿಎಸ್ ಮತ್ತು ಕಾಂಗ್ರೆಸ್ಸಿನ ಕುಮಾರಸ್ವಾಮಿ ಮನೆತನದ ದೇವೇಗೌಡ ಅವರ ಮನೆತನದ ಡಿ.ಕೆ. ಶಿವಕುಮಾರ್ ಅವರ ಮನೆತನದ ಹಣತನ ಮುಂದುವರೆದ ಅದು ಈಗ ಸ್ತ್ರೀ ರೈತರ ಹೆಸರಿನಲ್ಲಿ ಇನ್ನೊಂದು ರೀತಿಯ ವೈಯಕ್ತಿಕ ಮತ್ತು ರೈತ ಎರಡು ಇಶ್ಯೂಸ್ಗಳು ಆಗುವಂತ ಎಲ್ಲ ಸಾಧ್ಯತೆಗಳಿದ್ದಾವೆ. ವಿದ್ಯಾ, ಥ್ಯಾಂಕ್ ಯು ಹಬೀಬ್ ದಂಡಿ ನಿಮ್ಮೆಲ್ಲ ಮಾಹಿತಿಗೆ. ಗಮನಿಸ್ತಾ ಇದ್ವಿ, ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಶತಾಯ ಗತಾಯ ಬಿಡದಿ ರೈತರ ಪರವಾಗಿ ದೇವೇಗೌಡರು ನಿತ್ಯ ನಿಲ್ತಾರೆ. ಮತ್ತೊಂದು ಕಡೆಗೆ ಈಗ ಸರ್ಕಾರ ಹಠ ಮುಂದುವರೆಸಿದ್ರೆ ಬೈರಮಂಗಲದಲ್ಲಿ ರೈತರೊಂದಿಗೆ ಧರಣಿ ನಡೆಸೋದಾಗಿ ಅಥವಾ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಸತ್ಯಾಗ್ರಹ ನಡೆಸೋದಾಗಿ ದೇವೇಗೌಡರು ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಮತ್ತೊಂದು ಕಡೆಗೆ ಈಗ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ರೈತರ ಹೋರಾಟಕ್ಕೆ ಬೆಂಬಲ ಘೋಷಿಸಿದ್ದಾರೆ. ಹಾಗಾಗಿ ಈ ಯೋಜನೆಯಿಂದ ಸಣ್ಣ ಮತ್ತೆ ಅತಿ ಸಣ್ಣ ರೈತರಿಗೆ ತೊಂದರೆಯಾಗುತ್ತಾ, ಹೈನುಗಾರಿಕೆ ಹಾಗೂ ರೇಷ್ಮೆ ಕೃಷಿಯನ್ನೇ ಅವಲಂಬಿಸಿರುವಂತಹ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಲಿವೆ ಎಂಬ ಆತಂಕವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ.